ದಟ್ಟವಾದ ಅರಣ್ಯದಲ್ಲಿ ಮಧ್ಯರಾತ್ರಿ. ಸುತ್ತಲೂ ನೀರವ ನಿಶ್ಶಬ್ದ. ಕಿವಿಗೊಟ್ಟು ಕೇಳಿದ್ರೆ ಮರಗಳ ಮರೆಯಿಂದ ಗಾಳಿ ಸದ್ದಷ್ಟೇ ಕೇಳಿಸ್ತಾ ಇದೆ. ಆಕಾಶದಲ್ಲಿ ನಕ್ಷತ್ರಗಳು ಮಿನುಗ್ತಾ ಇದ್ದಾವೆ. ಪೂರ್ಣಚಂದ್ರನ ಬೆಳಕು ನೆಲದ ಮೇಲೆ ಚೆಲ್ಲಿದೆ. ಆ ಬೆಳಕಲ್ಲಿ ಒಬ್ಬ ರಾಜ ನಡೀತಾ ಇದ್ದಾನೆ. ಅವನು ಯಾರೋ ಸಾಮಾನ್ಯ ರಾಜ ಅಲ್ಲ, ಧೈರ್ಯ ಮತ್ತು ಸತ್ಯದ ಪ್ರತೀಕ. ಅವನ ಹೆಸರು ವಿಕ್ರಮಾದಿತ್ಯ. ಮಿಂಚ್ತಾ ಇರೋ ಖಡ್ಗ ಹಿಡ್ಕೊಂಡು ಅವನು ಸ್ಮಶಾನದ ಕಡೆ ನಡೀತಾ ಇದ್ದಾನೆ. ಸ್ಮಶಾನದಲ್ಲಿ ಒಬ್ಬ ಬೇತಾಳ ರಾಜ ವಿಕ್ರಮಾದಿತ್ಯನಿಗಾಗಿ ಕಾಯ್ತಾ ಇದ್ದಾನೆ. ಅದು ಉಜ್ಜಯಿನಿ ನಗರ, ಬಹಳ ಸಂಪತ್ಭರಿತ ನಗರ. ಅಲ್ಲಿ ಸುವರ್ಣ ಮಹಲ್ಗಳು, ವಿಶಾಲ ಬೀದಿಗಳು ಮತ್ತು ಸುಂದರ ಉದ್ಯಾನವನಗಳಿದ್ವು. ಆ ನಗರದ ಸಿಂಹಾಸನದ ಮೇಲೆ ಕೂತಿದ್ದೋನು ರಾಜ ವಿಕ್ರಮಾದಿತ್ಯ. ಅವನು ಕೇವಲ ರಾಜನಾಗಿರ್ಲಿಲ್ಲ, ನ್ಯಾಯದ ಮೂರ್ತಿಯಾಗಿದ್ದ. ಅವನ ರಾಜ್ಯದಲ್ಲಿ ಯಾರಿಗೂ ಯಾವುದೇ ಅನ್ಯಾಯ ಆಗ್ತಾ ಇರಲಿಲ್ಲ. ಎಲ್ಲ ರಾಜಕುಮಾರರ ಹಾಗೆ ವಿಕ್ರಮಾದಿತ್ಯ ಕೂಡ ಚಿಕ್ಕ ವಯಸ್ಸಿಂದಲೇ ಅಸಾಧಾರಣ ಬುದ್ಧಿವಂತ ಮತ್ತು ಶಕ್ತಿಶಾಲಿಯಾಗಿ ಬೆಳೆದ. ವಿದ್ಯೆ ಮತ್ತು ಯುದ್ಧ ಕಲೆಗಳಲ್ಲಿ ಪಾರಂಗತನಾಗಿದ್ದ. ಅವನ ತಂದೆ ರಾಜ ಗಂಧರ್ವಸೇನ ಅವನಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿದ್ರು, ರಾಜನೀತಿಗಳನ್ನ ಕಲಿಸಿದ್ರು. ವಿಕ್ರಮಾದಿತ್ಯ ತನ್ನ ರಾಜ್ಯವನ್ನ ಬಹಳ ಪ್ರೇಮಿಸ್ತಿದ್ದ. ಪ್ರಜೆಗಳ ಕಲ್ಯಾಣಕ್ಕಾಗಿ ಯಾವಾಗ್ಲೂ ಕೆಲಸ ಮಾಡ್ತಾ ಇದ್ದ. ಹಾಗಂತ ಅವನಿಗೆ ಯಾವುದೇ ಸವಾಲುಗಳಿರ್ಲಿಲ್ಲ, ರಾಜ್ಯಭಾರದಲ್ಲಿ ತೊಂದರೆಗಳು ಬರ್ತಾ ಇರ್ಲಿಲ್ಲ ಅಂತ ಅಲ್ಲ. ಅವನ ರಾಜ್ಯದ ಸುತ್ತಲೂ ಶತ್ರುಗಳು ದಾಳಿ ಮಾಡೋದಕ್ಕೆ ಸಿದ್ಧವಾಗಿದ್ರು. ಆದ್ರೆ ವಿಕ್ರಮಾದಿತ್ಯ ಅವ್ರನ್ನೆಲ್ಲ ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಸದೆಬಡಿತಾನೆ. ತನ್ನ ರಾಜ್ಯವನ್ನ ವಿಸ್ತರಿಸ್ತಾನೆ ಮತ್ತು ಉಜ್ಜಯಿನಿಯನ್ನ ಒಂದು ಶಕ್ತಿಶಾಲಿ ಸಾಮ್ರಾಜ್ಯವನ್ನಾಗಿ ಮಾಡ್ತಾನೆ. ಅವನ ಆಳ್ವಿಕೆಯಲ್ಲಿ ಕಲೆ, ಸಾಹಿತ್ಯ ಮತ್ತು ವಿಜ್ಞಾನ ಉತ್ತಮ ಮಟ್ಟಕ್ಕೆ ಇರುತ್ತೆ. ಅವನ ದರ್ಬಾರ್ನಲ್ಲಿ ಕಾಳಿದಾಸ, ಧನ್ವಂತರಿ, ವರಾಹಮಿಹಿರ ಮುಂತಾದ ಮಹಾನ್ ವಿದ್ವಾಂಸರು ಇದ್ರು. ಹೀಗಿದ್ದ ವಿಕ್ರಮಾದಿತ್ಯನ ಬದುಕಲ್ಲಿ ಒಂದು ಮಹತ್ವದ ತಿರುವು ಬಂತು. ಒಂದಿನ ಒಬ್ಬ ಸಾಧು ಅವನ ಹತ್ರಕ್ಕೆ ಬಂದು, ಮಹಾರಾಜ, ನೀವು ಒಬ್ಬ ಧೈರ್ಯಶಾಲಿ ಮತ್ತು ನ್ಯಾಯಪರ ದೊರೆ, ಆದ್ರೆ ನಿಮ್ಮ ಧೈರ್ಯಕ್ಕೆ ಸವಾಲು ಹಾಕುವಂತ ಒಂದು ಕೆಲಸ ಇದೆ ಅಂತ ಹೇಳ್ತಾರೆ. ಅಂತ ಸವಾಲೇನು ಅಂತ ಕೇಳಿದ್ರೆ, ಸ್ಮಶಾನ ಭೂಮಿಗೆ ಹೋಗಿ ಬೇತಾಳವೊಂದನ್ನ ಹಿಡಿಯೋದು ಅಂತ ಅವ್ರು ಹೇಳ್ತಾರೆ. ಬೇತಾಳ ಅಂದ್ರೆ ಒಂದು ಶಕ್ತಿ, ಒಂದು ಮೃತದೇಹದಲ್ಲಿ ವಾಸಿಸುತ್ತೆ. ಅದು ಬಹಳ ಭಯಾನಕ ಮತ್ತು ಅದರ ಜೊತೆಗೆ ಮಾತಾಡೋದು ಬಹಳ ಕಷ್ಟ. ಈ ಸವಾಲನ್ನ ಹೇಗೆ ಎದುರಿಸೋದು ಅಂತ ವಿಕ್ರಮಾದಿತ್ಯ ಯೋಚನೆ ಮಾಡ್ತಾನೆ. ಕೊನೆಗೂ ಧೈರ್ಯ ತಗೊಂಡು ಬೇತಾಳವನ್ನ ಹಿಡಿಯೋ ನಿರ್ಧಾರ ಮಾಡ್ತಾನೆ. ಒಂದು ಅರ್ಧ ರಾತ್ರಿಲಿ ಸ್ಮಶಾನ ಭೂಮಿಗೆ ಹೋಗ್ತಾನೆ. ಅಲ್ಲಿ ಮರವೊಂದರ ಮೇಲೆ ಅವನೊಂದು ಮೃಹ ದೇಹವನ್ನ ಕಾಣ್ತಾನೆ. ಅದರ ಒಳಗೆ ಬೇತಾಳ ವಾಸಿಸ್ತಾ ಇರುತ್ತೆ. ವಿಕ್ರಮಾದಿತ್ಯ ಏನ್ ಮಾಡ್ತಾನೆ, ಆ ದೇಹನ ತನ್ನ ಭುಜದ ಮೇಲೆ ಹಾಕೊಂಡು ಸ್ಮಶಾನದಿಂದ ಆಚೆಗೆ ನಡ್ಕೊಂಡು ಬರ್ತಾನೆ. ಆಗ ಆ ಬೇತಾಳ ಮಾತಾಡಕ್ ಶುರು ಮಾಡತ್ತೆ. ಮಹಾರಾಜ, ನೀನು ಸಿಕ್ಕಾಪಟ್ಟೆ ಧೈರ್ಯವಂತ. ಈಗ ನಾನು ನಿಂಗೊಂದು ಕತೆ ಹೇಳ್ತೀನಿ. ಆದರೆ ಆ ಕತೆ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ನೀನು ಆ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ ನಾನು ಮತ್ತೆ ವಾಪಸ್ ಹೋಗ್ತೀನಿ. ಉತ್ತರ ಏನಾದರೂ ತಪ್ಪಾದರೆ ನಿನ್ನ ತಲೆ ಒಡೆದೋಗುತ್ತೆ ಅಂತ ಹೇಳುತ್ತೆ. ಬೇತಾಳದ ಮಾತಿಗೆ ವಿಕ್ರಮಾದಿತ್ಯ ಒಪ್ಕೋತಾನೆ. ಬೇತಾಳ ಕತೆ ಶುರು ಮಾಡುತ್ತೆ. ಕತೆ ಏನಪ್ಪ ಅಂದರೆ, ಒಂದೂರಲ್ಲಿ ಒಬ್ಬ ರಾಜ್ಕುಮಾರ ಇರ್ತಾನೆ. ಅವನಿಗೆ ಒಂದು ಮ್ಯಾಜಿಕ್ ಮ್ಯಾಂಗೋ ಸಿಗುತ್ತೆ. ಅವನು ಆ ಮಾವಿನ ಹಣ್ಣನ್ನು ಮಹಾರಾಜರಿಗೆ ಅಂದರೆ ತನ್ನ ತಂದೆಗೆ ಕೊಡ್ತಾನೆ. ಮಹಾರಾಜ ಅದನ್ನು ತನ್ನ ರಾಣಿಗೆ ಕೊಡ್ತಾನೆ. ರಾಣಿ ಆ ಹಣ್ಣನ್ನ ತನ್ನ ಸೀಕ್ರೆಟ್ ಪ್ರಿಯಕರ, ಅವನು ಅರಮನೆಯ ಮಾಲಿಯಾಗಿರ್ತಾನೆ, ಅವನಿಗೆ ಕೊಟ್ಬಿಡ್ತಾಳೆ. ಅವನು ಅದನ್ನು ತನ್ನ ಹಸುಗೆ ತಿನ್ನಿಸ್ಬಿಡ್ತಾನೆ. ಆ ಹಸು ಸೆಗಣಿ ಹಾಕುತ್ತೆ. ಕೆಲವು ದಿನ ಬಿಟ್ಟರೆ ಆ ಸೆಗಣಿಯಿಂದ ಮಾವಿನ ಗಿಡ, ಮಾವಿನ ಮರವಾಗಿ ಬೆಳೆಯುತ್ತೆ. ಇದು ಕಥೆಯ ಸಾರಾಂಶ. ಇವಾಗ ಬೇತಾಳ ಕೇಳುತ್ತೆ, ಕಥೆ ಕೇಳಿದ್ಯಾ? ಈ ಕಥೆಯಲ್ಲಿ ನಿಷ್ಕಲ್ಮಶ ವ್ಯಕ್ತಿ ಯಾರು ಅನ್ನೋ ಪ್ರಶ್ನೆ ಕೇಳುತ್ತೆ. ಇದಕ್ಕಿವಾಗ ವಿಕ್ರಮಾದಿತ್ಯ ಸರಿಯಾದ ಉತ್ತರ ಕೊಡಬೇಕು. ಸರಿಯಾದ ಉತ್ತರ ಕೊಟ್ಟರೆ ಬೇತಾಳ ಹೊರಟೋಗುತ್ತೆ. ಉತ್ತರ ಏನಾದರೂ ತಪ್ಪಾದರೆ ತಲೆ ಒಡೆದೋಗುತ್ತೆ. ವಿಕ್ರಮಾದಿತ್ಯ ಯೋಚನೆ ಮಾಡ್ತಾನೆ. ರಾಜಕುಮಾರ ಅಂತ ಉತ್ತರ ಕೊಡ್ತಾನೆ. ಬೇತಾಳ ಶಭಾಷ್ ಅಂತ ಹೇಳುತ್ತೆ. ಉತ್ತರ ಸರಿಯಾಗಿದೆ. ಯಾಕೆಂದ್ರೆ ರಾಜಕುಮಾರ ಮಹಾರಾಜರಿಗೆ ಹಣ್ಣು ಕೊಟ್ಟಾಗ ಅಲ್ಲಿ ಯಾವ ಅಪೇಕ್ಷೆನೂ ಇರಲಿಲ್ಲ. ಅದೇ ರಾಜ ತನ್ನ ಮಡದಿಗೆ ಹಣ್ಣು ಕೊಟ್ಟಾಗ ಅಲ್ಲೊಂದು ಅಟ್ಯಾಚ್ಮೆಂಟ್, ಮೋಹದ ನಂಟಿತ್ತು. ರಾಣಿ ತನ್ನ ಪ್ರಿಯತಮನಿಗೆ ಕೊಟ್ಟಾಗ್ಲೂ ಅಷ್ಟೇ, ಮಿಕ್ಕೆಲ್ಲ ಸಂಬಂಧಗಳಲ್ಲೂ ಮೋಹ ಇತ್ತು. ಹಾಗಾಗಿ ಇಲ್ಲಿ ರಾಜಕುಮಾರನೇ ನಿಷ್ಕಲ್ಮಶ ವ್ಯಕ್ತಿ. ವಿಕ್ರಮಾದಿತ್ಯನ ಉತ್ತರ ಸರಿಯಾಗಿರೋ ಕಾರಣ ಬೇತಾಳ ಮತ್ತೆ ಸ್ಮಶಾನಕ್ಕೆ ಹೋಗುತ್ತೆ. ರಾಜ ವಿಕ್ರಮಾದಿತ್ಯ ಕೂಡ ಮತ್ತೆ ಸ್ಮಶಾನಕ್ಕೆ ಹೋಗಿ ಮತ್ತೆ ಬೇತಾಳನ ಹಿಡ್ಕೊಂಡು ತರ್ತಾನೆ. ಎಲ್ಲ ಮತ್ತೆ ಶುರುವಾಗತ್ತೆ. ಬೇತಾಳ ಮಾತು ಶುರು ಮಾಡುತ್ತೆ. ನಾನು ನಿಂಗೊಂದು ಕತೆ ಹೇಳ್ತೀನಿ, ಕತೆ ಕೊನೆಯಲ್ಲಿ ಪ್ರಶ್ನೆ ಕೇಳ್ತೀನಿ, ಉತ್ತರ ಸರಿಯಾಗಿದ್ದರೆ ಹೊರಟೋಗ್ತೀನಿ, ತಪ್ಪಾಯ್ತೋ ತಲೆ ಒಡೆದು ಹೋಗುತ್ತೆ. ಈಗ ಪುನಃ ಇನ್ನೊಂದು ಕತೆ ಹೇಳುತ್ತೆ.
ಈ ಕಥೆ ಏನು ಅಂದ್ರೆ, ಒಂದೂರಲ್ಲಿ ಒಂದು ರಾಜಕುಮಾರಿ ಇರ್ತಾಳೆ. ಆ ರಾಜಕುಮಾರಿನ 3 ರಾಜಕುಮಾರರು ಪ್ರೀತಿಸ್ತಾ ಇರ್ತಾರೆ. ಒಂದ್ಸಲ ಒಂದು ಹಾವು ರಾಜಕುಮಾರಿನ ಕಚ್ಚಕ್ ಬರುತ್ತೆ. ಆಗ ಒಬ್ಬ ರಾಜಕುಮಾರ ಅವಳನ್ನ ಕಾಪಾಡಕ್ಕೆ ಹೋಗಿ ತಾನೇ ಸತ್ತು ಹೋಗ್ತಾನೆ. ಇನ್ನೊಬ್ಬ ರಾಜಕುಮಾರ ಈ ಸತ್ತೋಗಿದ್ದ ರಾಜಕುಮಾರನ ಚಿತಾಭಸ್ಮವನ್ನ ತಗೊಂಡು ಪ್ರಪಂಚ ಪರ್ಯಟನೆ ಮಾಡ್ತಾನೆ. ಮತ್ತೆ 3ನೇವನು ಸತ್ತೋಗಿರೋ ರಾಜಕುಮಾರ ಪುನಃ ಬದುಕಿ ಬರ್ಲಿ ಅಂತ ತಪಸ್ಸು ಮಾಡಿ ಸತ್ತೋಗಿರೋನ್ನ ಬದುಕಿಸ್ತಾನೆ. ಇದು ಒಟ್ಟು ಕಥೆಯ ಸಾರಾಂಶ. ಈಗ ಈ 3ರಲ್ಲಿ ಯಾರು ಶ್ರೇಷ್ಠ ಅಂತ ಬೇತಾಳ ಕೇಳುತ್ತೆ. ಮತ್ತೆ ಸವಾಲು. ಸರಿ ಉತ್ತರಕ್ಕೆ ಬೇತಾಳ ಹೊರಟೋಗುತ್ತೆ, ಉತ್ತರ ತಪ್ಪಾದ್ರೆ ತಲೆ ಒಡೆದೋಗುತ್ತೆ. ಇವಾಗ ವಿಕ್ರಮಾದಿತ್ಯ ಯೋಚನೆ ಮಾಡಬೇಕು, ಸರಿಯಾದ ಉತ್ತರ ಕೊಡಬೇಕು, ಹೆಚ್ಚು ಸಮಯ ಇಲ್ಲ. 3ನೇ ರಾಜಕುಮಾರ ಅಂತ ವಿಕ್ರಮಾದಿತ್ಯ ಹೇಳ್ತಾನೆ. ಈಗ ವಿಕ್ರಮಾದಿತ್ಯ ಸಾಯ್ತಾನ? ಇಲ್ಲ, ಯಾಕೆಂದ್ರೆ ಉತ್ತರ ಸರಿ. ಸತ್ತೋಗಿರೋ ರಾಜಕುಮಾರ ಸತ್ತೋದಲ್ಲಿಗೆ ಅವನ ಬದುಕು ಮುಗ್ದ ಹಾಗೆ. ಆದ್ರೆ ಅವನನ್ನ ಬದುಕ್ಸೋಣ ಅಂತ ಬದುಕಿರೋನಿಗೆ ಅನ್ನಿಸ್ತಲ್ಲ. ಅವನು ಬದುಕಿ ಬಂದ್ರೆ ರಾಜಕುಮಾರಿ ಅವನ ಪಾಲಾಗ್ಬೋದು ಅಂತ ಆತ ಅಸೂಯೆ ಪಡ್ಲಿಲ್ಲ. ತನ್ನ ಪ್ರಾಣ ಪಣಕ್ಕಿಟ್ಟು ರಾಜಕುಮಾರಿಯನ್ನ ಬದುಕಿಸಿದಾನೆ, ಹೌದು. ಆದ್ರೆ ಅವನು ಬದುಕಿ ಬರ್ಲಿ ಅಂತ ಬಯಸಿದ ಆ 3ನೇ ರಾಜಕುಮಾರನೇ ಶ್ರೇಷ್ಠ. ಅವನದು ನಿಸ್ವಾರ್ಥ ಮನಸ್ಸು. ಹಾಗಾಗಿ ವಿಕ್ರಮಾದಿತ್ಯನ ಉತ್ತರ ಸರಿ. ಈಗ ಬೇತಾಳ ಮತ್ತೆ ಸ್ಮಶಾನಕ್ಕೆ ಹೊರಟೋಯ್ತು. ವಿಕ್ರಮಾದಿತ್ಯ ಕೂಡ ಮತ್ತೆ ಸ್ಮಶಾನ ಭೂಮಿಗೆ ಹೋದ. ಬೇತಾಳನ ಮತ್ತೆ ಹಿಡ್ಕೊಂಡ. ಎಲ್ಲ ಮತ್ತೆ ಪುನರಾವರ್ತನೆ ಆಯಿತು. ಬೇತಾಳ ಈಗ ಮತ್ತೊಂದು ಕತೆ ಹೇಳ್ತು. ಕೊನೆಗೆ ಪ್ರಶ್ನೆಯನ್ನು ಕೇಳ್ತು. ವಿಕ್ರಮಾದಿತ್ಯ ಮತ್ತೆ ಸರಿಯಾದ ಉತ್ತರವನ್ನೇ ಕೊಟ್ಟ. ಇದೇ ಥರ ಬೇತಾಳ 24 ಕತೆಗಳನ್ನು ಹೇಳಿ 24 ಪ್ರಶ್ನೆಗಳನ್ನು ಕೇಳ್ತು. ವಿಕ್ರಮಾದಿತ್ಯ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನೇ ಕೊಟ್ಟ. ಪ್ರತಿ ಬಾರಿ ಸರಿ ಉತ್ತರ ಕೊಟ್ಟಾಗ್ಲೆಲ್ಲ ಬೇತಾಳ ಮರದ ಮೇಲೆ ಮತ್ತೆ ಹೋಗಿ ನೇತಾಡ್ತಾ ಇತ್ತು. ಪ್ರತಿ ಸಲ ವಿಕ್ರಮಾದಿತ್ಯ ಮತ್ತೆ ಸ್ಮಶಾನಕ್ಕೆ ಹೋಗಿ ಅದನ್ನ ಹಿಡ್ಕೊಂಡು ತರ್ತಾ ಇದ್ದ. ಆದ್ರೆ 25ನೇ ಕಥೆಯಲ್ಲಿ ಮಾತ್ರ ಬೇತಾಳ ಬಹಳ ಕಷ್ಟವಾಗಿರೋ ಪ್ರಶ್ನೆ ಕೇಳ್ತು. ಉತ್ತರ ಏನಾದ್ರೂ ತಪ್ಪಾದ್ರೆ ವಿಕ್ರಮಾದಿತ್ಯ ಸಾಯೋದಂತೂ ಖಚಿತವಾಗಿತ್ತು. ಆದ್ರೆ ವಿಕ್ರಮಾದಿತ್ಯ ಮತ್ತೆ ಸರಿಯಾದ ಉತ್ತರವನ್ನೇ ಕೊಡ್ತಾನೆ. ಬೇತಾಳ ಈಗ ಮೆಚ್ಚುಗೆಯಿಂದ ನಗ್ತಾ, ಮಹಾರಾಜ, ನೀನು ನಿಜವಾಗಿಯೂ ಮಹಾನ್ ಬುದ್ಧಿವಂತ ಮತ್ತು ಮಹಾನ್ ಧೈರ್ಯಶಾಲಿ. ನಿನ್ನ ಉತ್ತರಗಳಿಂದ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಹಾಗಾಗಿ ನಾನು ನಿಂಗೆ ಒಂದು ವರನ ಕೊಡ್ತಾ ಇದ್ದೀನಿ ಅಂತ ಹೇಳುತ್ತೆ. ಆ ವರದಿಂದ ವಿಕ್ರಮಾದಿತ್ಯ ಇನ್ನೂ ಶಕ್ತಿಶಾಲಿ ಆಗ್ತಾನೆ. ತನ್ನ ರಾಜ್ಯವನ್ನ ಇನ್ನೂ ಚೆನ್ನಾಗಿ ಆಳ್ತಾನೆ. ಅವನ ಆಳ್ವಿಕೆಯಲ್ಲಿ ಉಜ್ಜಯಿನಿ ಸುವರ್ಣ ಯುಗವನ್ನ ಕಾಣುತ್ತೆ. ಪ್ರಜೆಗಳು ಸಂತೋಷದಿಂದ ಇರ್ತಾರೆ ಮತ್ತು ರಾಜ್ಯ ಸಮೃದ್ಧಿಯಿಂದ ತುಂಬಿಕೊಳ್ಳುತ್ತೆ. ವಿಕ್ರಮಾದಿತ್ಯ ಒಬ್ಬ ಯಶಸ್ವಿ ರಾಜ ಮಾತ್ರ ಆಗಿರಲಿಲ್ಲ, ಅವನೊಬ್ಬ ಬಂಗಾರದ ಮನುಷ್ಯ ಕೂಡ ಆಗಿದ್ದ. ಪ್ರಜೆಗಳನ್ನ ಮಕ್ಕಳಂತೆ ಅಕ್ಕರೆಯಿಂದ ಕಾಣ್ತಾ ಇದ್ದ. ತನ್ನ ಮಿತ್ರರನ್ನ ಪ್ರೀತಿಸ್ತಾ ಇದ್ದ ಮತ್ತು ಶತ್ರುಗಳನ್ನ ಸಹ ಕ್ಷಮಿಸುವ ಗುಣವನ್ನ ಹೊಂದಿದ್ದ. ಆದ್ರೆ ವಿಕ್ರಮಾದಿತ್ಯನ ಜೀವನದಲ್ಲಿ ದುಃಖಗಳು ಕೂಡ ಇದ್ವು. ಅವನು ತನ್ನ ಆಪ್ತರನ್ನ ಕಳ್ಕೊಂಡ. ಅನೇಕ ಯುದ್ಧಗಳಲ್ಲಿ ತನ್ನ ನಂಬಿಕಸ್ಥ ಬಲಶಾಲಿ ಸೈನಿಕರನ್ನ ಕಳ್ಕೊಂಡ. ಆದ್ರೆ ಯಾವತ್ತೂ ಧೈರ್ಯವನ್ನ ಮಾತ್ರ ಕಳ್ಕೊಳ್ಳಿಲ್ಲ. ಪ್ರತಿ ಬಾರಿ ದುಃಖ ಅಪ್ಪಳಿಸಿದಾಗ್ಲೂ ಅದನ್ನ ಶಕ್ತಿಯಾಗಿ ಮಾರ್ಪಡಿಸಿದ. ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ಜೀವನದ ಎಲ್ಲ ಸವಾಲುಗಳನ್ನು ಜಯಿಸಬಹುದು ಅನ್ನೋ ನೀತಿಯನ್ನ ವಿಕ್ರಮಾದಿತ್ಯ ಮತ್ತು ಬೇತಾಳನ ಕಥೆಗಳು ನಮಗೆ ಹೇಳುತ್ತೆ. ನಮ್ಮ ಜೀವನದಲ್ಲೂ ಸಾಕಷ್ಟು ಸವಾಲುಗಳು ಎದುರಾಗ್ತಲೇ ಇರ್ತವೆ. ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಅದನ್ನು ಎದುರಿಸ್ತಾ ಹೋಗೋದಷ್ಟೇ ನಮ್ಮ ಕೆಲಸ. ವಿಕ್ರಮಾದಿತ್ಯ ಹಾಗೂ ಬೇತಾಳನ ಈ ಕಥೆ ನಿಮಗೆ ಹೇಗನ್ನಿಸ್ತು? ನೀವು ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಎದುರಿಸಿದ ಸವಾಲುಗಳೇನಾದರೂ ಇದೆಯಾ? ಇದ್ರೆ ಶೇರ್ ಮಾಡಿ. ಇನ್ನಷ್ಟು ಕಥೆಗಳನ್ನು ಕೇಳೋದಕ್ಕೆ ಟೇಲ್ಸ್ ವಿತ್ ರಶ್ಮಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ.